ಏಪ್ರಿಲ್ 20ನೇ ತಾರೀಕಿನಂದು ಮತ್ತೊಂದು ಸುತ್ತಿನ ಮಾತುಕತೆಗೆ ಈಗಾಗಲೇ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ. ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಒಪ್ಪಂದದ ಮಾತುಕತೆಗೆ ವೇದಿಕೆ ಸಿದ್ಧ ಆಗ್ತಾ ಇರುವಂಥದ್ದು. ಇದು ಕೂಡ ಪಾಕಿಸ್ತಾನದಲ್ಲೇ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇದರ ಬೆನ್ನಲ್ಲೇ ವಾರ್ನಿಂಗ್ ಕೂಡ ಕೊಟ್ಟಿರುವಂಥದ್ದು. ಮತ್ತೆ ಯುದ್ಧವನ್ನ ಆರಂಭಿಸ್ತೀವಿ ಅಂತೇಳಿ ಟ್ರಂಪ್ ಇರಾನ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತಾತ್ಕಾಲಿಕ ಕದನ ವಿರಾಮವನ್ನ ನಾವು ಮುಂದುವರಿಸೋದಿಲ್ಲ ಅಂತೇಳಿ ಅವರು ವಾರ್ನಿಂಗ್ ಅನ್ನ ಕೊಟ್ಟಿರುವಂಥದ್ದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏಪ್ರಿಲ್ 20ನೇ ತಾರೀಕು ಮತ್ತೊಂದು ಸುತ್ತಿನ ಶಾಂತಿ ಮಾತುಕತೆಗೆ ಈಗ ವೇದಿಕೆ ಸಿದ್ಧ ಆಗ್ತಾ ಇದೆ. ಮುಹೂರ್ತ ಫಿಕ್ಸ್ ಆಗಿದೆ. ಡೇಟ್ ಫಿಕ್ಸ್ ಆದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನವರಿಂದ ಈ ಒಂದು ವಾರ್ನಿಂಗ್ ಬಂದಿರುವಂಥದ್ದು, ಎಚ್ಚರಿಕೆಯ ಸಂದೇಶ ಬಂದಿರುವಂಥದ್ದು ಇರಾನ್ಗೆ. ನೀವು ಒಂದು ವೇಳೆ ಶಾಂತಿ ಮಾತುಕತೆಯಲ್ಲಿ ಒಪ್ಪಂದಕ್ಕೆ ಬರದೇ ಇದ್ದರೆ ನಾವು ನಿಮ್ಮ ಮೇಲೆ ಮತ್ತೆ ಬಾಂಬಿಂಗ್ ದಾಳಿಯನ್ನು ನಡೆಸಬಹುದು ಅನ್ನುವ ಎಚ್ಚರಿಕೆಯನ್ನು ಟ್ರಂಪ್ ಇರಾನ್ಗೆ ಕೊಟ್ಟಿರುವಂಥದ್ದು. ಈಗಾಗಲೇ ಇತ್ತೀಚೆಗೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ಮೊದಲ ಸುತ್ತಿನ ಮಾತುಕತೆ ಸಂಪೂರ್ಣವಾಗಿ ವಿಫಲವಾಗಿತ್ತು. ಇರಾನ್ನಿಂದ ಸ್ಪೀಕರ್ ಬಗೀರ್ ಅವರ ನೇತೃತ್ವದ ನಿಯೋಗ ಬಂದಿದ್ರೆ ಅಮೆರಿಕಾದಿಂದ ಉಪಾಧ್ಯಕ್ಷ JD ವ್ಯಾನ್ಸ್ ನೇತೃತ್ವದ ನಿಯೋಗ ಬಂದಿತ್ತು. ಸುಮಾರು 21 ಗಂಟೆಗಳ ಕಾಲ ಅಲ್ಲಿ ಮ್ಯಾರಥಾನ್ ಸಭೆಗಳು ನಡೆದಿದ್ವು, ಸರಣಿ ಸಭೆಗಳು ನಡೆದ್ರು, ಸತತ ಮಾತುಕತೆಗಳು ನಡೆದ್ರು ಕೂಡ ಅಲ್ಲಿ ಸಾಕಷ್ಟು ಒಳ್ಳೆಯ ಬೆಳವಣಿಗೆ ಆಗಿತ್ತು ಅಂತೇಳಿ ಖುದ್ದು JD ವ್ಯಾನ್ಸ್ ಅವರೇ ಹೇಳಿದರು. ಆದರೆ ಪ್ರಮುಖ ಬೇಡಿಕೆ ಏನಿದೆ ಅಮೆರಿಕಾದ್ದು, ಅದಕ್ಕೆ ಇರಾನ್ ಒಪ್ತಾ ಇಲ್ಲ. ಈ ಕಾರಣಕ್ಕಾಗಿ ಅಲ್ಲಿ ಶಾಂತಿ ಮಾತುಕತೆ ಮುರಿದು ಬಿದ್ದಿತ್ತು, ಸಂಪೂರ್ಣವಾಗಿ ವಿಫಲ ಆಗಿತ್ತು. ಅಮೆರಿಕಾದ ಪ್ರಮುಖ ಡಿಮ್ಯಾಂಡ್ಗಳಲ್ಲಿ ಒಂದು ಯುರೇನಿಯಂ. ಯಾವುದೇ ರೀತಿಯ ಯುರೇನಿಯಂ ಸಂಬಂಧಿತ ಕಾರ್ಯಕ್ರಮವನ್ನು, ನ್ಯೂಕ್ಲಿಯರ್ ಸಂಬಂಧಿತ ಕಾರ್ಯಕ್ರಮವನ್ನು ಇರಾನ್ ಮಾಡಬಾರದು ಅನ್ನೋದು ಅಮೆರಿಕಾದ ಒಂದು ಬೇಡಿಕೆಯಾಗಿತ್ತು. ನ್ಯೂಕ್ಲಿಯರ್ ವೆಪನ್ಸನ್ನು, ನ್ಯೂಕ್ಲಿಯರ್ ಶಸ್ತ್ರಗಳನ್ನು ಹೊಂದಬಾರದು ಇರಾನ್ ಅನ್ನೋದು ಪ್ರಮುಖ ಬೇಡಿಕೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಇರಾನ್ ನಿಲ್ಲಿಸಲೇಬೇಕು ಅನ್ನುವ ಪಟ್ಟು ಅಮೆರಿಕಾದ್ದು. ಇದಕ್ಕೆ ಸುತಾರಾಮ್ ಒಪ್ತಾ ಇಲ್ಲ ಇರಾನ್. ಇದು ಪ್ರಮುಖ ಕಾರಣ, ಮೊದಲನೇ ಕಾರಣ. ಎರಡನೇ ಕಾರಣ ಹಾರ್ಮುಜ್ ಜಲಸಂಧಿ. ಹಾರ್ಮುಜ್ ಜಲಸಂಧಿಯಲ್ಲಿ ಟೋಲ್ ಸಂಗ್ರಹವನ್ನು ಮಾಡಬಾರದು ಇರಾನ್ ಅನ್ನೋದು ಅಮೆರಿಕಾದ ಪಟ್ಟು. ಆದರೆ ಇದಕ್ಕೆ ಇರಾನ್ ಹೇಳ್ತಾ ಇರುವಂಥದ್ದು, ನಮಗಾಗಿರುವ ನಷ್ಟವನ್ನು ಭರಿಸೋದಕ್ಕೆ ಇದು ನಮಗೆ ಅನಿವಾರ್ಯ. ಯಾವುದೇ ಕಾರಣಕ್ಕೂ ಟೋಲನ್ನು ಸಂಗ್ರಹಿಸದೆ ನಾವು ಹಡಗುಗಳನ್ನು ದಾಟುವುದಕ್ಕೆ ಬಿಡೋದಿಲ್ಲ ಅನ್ನೋದು. ಈ ಎರಡು ಪ್ರಮುಖ ವಿಚಾರಗಳು, ಇದಲ್ಲದೆ ಹಲವು ವಿಚಾರಗಳಲ್ಲಿ ಚರ್ಚೆಯಾಗಿತ್ತು. ಬಹುತೇಕ ವಿಚಾರಗಳಿಗೆ ಒಪ್ಪಂದಕ್ಕೆ ಬರುವ ಹಂತದಲ್ಲೂ ಇತ್ತು. ಆದರೆ ಈ ಎರಡು ಪ್ರಮುಖ ವಿಚಾರಗಳೇನಿದ್ದಾವೆ, ಇದರಲ್ಲಿ ಉಂಟಾದಂತಹ ಭಿನ್ನಾಭಿಪ್ರಾಯದ ಕಾರಣದಿಂದಾಗಿ ಮೊದಲ ಸುತ್ತಿನ ಮಾತುಕತೆ ವಿಫಲವಾಗಿತ್ತು. ಇದೀಗ ಎರಡನೇ ಸುತ್ತಿನ ಮಾತುಕತೆಗೆ ವೇದಿಕೆ ಸಿದ್ಧವಾಗಿರುವಂಥದ್ದು. ಮುಹೂರ್ತ ಕೂಡ ನಿಗದಿಯಾಗಿರುವಂಥದ್ದು. ಏಪ್ರಿಲ್ 20ನೇ ತಾರೀಕು ಎರಡನೇ ಸುತ್ತಿನ ಮಾತುಕತೆ ನಡೆಯುತ್ತೆ. ಈ ನಡುವೆ ಇರಾನ್ಗೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ಶೀಘ್ರವೇ ಶಾಂತಿ ಮಾತುಕತೆಯಲ್ಲಿ ಇರಾನ್ ಒಪ್ಪಂದಕ್ಕೆ ಬರಲೇಬೇಕು, ಇಲ್ಲದೇ ಇದ್ದರೆ ಕದನ ವಿರಾಮವನ್ನು ನಾವು ಮುಂದುವರಿಸೋದಕ್ಕೆ ಸಾಧ್ಯವಿಲ್ಲ. ಇರಾನ್ನ ಬಂದರುಗಳಲ್ಲಿ ಬ್ಲಾಕ್ ಮಾಡಿರೋದನ್ನು ಮುಂದುವರಿಸ್ತೇವೆ, ಮತ್ತೆ ಇರಾನ್ನ ಮೇಲೆ ಬಾಂಬ್ ದಾಳಿಯನ್ನು ಕೂಡ ಮಾಡಬಹುದು. ನಾವು ಬಾಂಬ್ ಹಾಕುವ ಪರಿಸ್ಥಿತಿ ಬಂದರೆ ಅದು ನಿಜಕ್ಕೂ ದುರಾದೃಷ್ಟಕರ ಅಂತೇಳಿ ಓಪನ್ ಆಗಿ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.